ಪಾಲಕ್ ಚಟ್ನಿಗೆ ಬೇಕಾಗಿರುವ ಸಾಮಗ್ರಿಗಳು: ಪಾಲಕ್ ಒಂದು ಕಟ್ಟು ತೊಳೆದಿಟ್ಕೊಂಡು, ಇಂಗು, ಹುಣಸೆಹಣ್ಣು, ಒಣಮೆಣಸಿನ್ಕಾಯಿ, ಅರಿಶಿನ, ಈರುಳ್ಳಿ, ಬೆಳ್ಳುಳ್ಳಿ, ಒಗ್ಗರಣೆಗೆ ಬೇಕಾಗಿರುವ ಸ್ಪೈಸಸ್ ಇಟ್ಕೊಳ್ಳಿ. ಒಂದು ಮಿಕ್ಸಿ ಜಾರಿಗೆ 4 ಪೀಸ್ ಕಟ್ ಮಾಡಿರುವ 2 ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು, 2 ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, 1/4 ಕಪ್ಪಷ್ಟು ನೀರು ಹಾಕಿ ಮಿಕ್ಸಿಯಲ್ಲಿ ರುಬ್ಕೋಬೇಕು. ಬಾಣಲೆಯಲ್ಲಿ ಒಗ್ಗರಣೆಗೆ 4 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಹಾಕಿ, ಉದ್ದಿನಬೇಳೆ ಹಾಕಿ, ಒಣಮೆಣಸಿನ್ಕಾಯಿ ಹಾಕಿ, ಕರಿಬೇವು ಹಾಕಿ ಕೆಂಪಗೆ ಆಗೋವರೆಗೂ ಹುರಿಬೇಕು. ಅದಕ್ಕೆ ಅರ್ಧ ಸ್ಪೂನ್ ಅರಿಶಿನ, 1 ಚಿಟಿಕೆ ಇಂಗು ಹಾಕಿ ಮತ್ತೆ ಹುರಿಬೇಕು. ರುಬ್ಕೊಂಡ ಪೇಸ್ಟನ್ನು ಹಾಕಿ 2 ನಿಮಿಷ ಕುದಿಸಬೇಕು. ನೀಟಾಗಿ ಉಪ್ಪು ಹಾಕಿ ತೊಳೆದ ಪಾಲಕ್ ಸೊಪ್ಪನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡು ಸೊಪ್ಪನ್ನು ಹಾಕಬೇಕು. ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಕುದಿಸಬೇಕು. ಅದು ಎಲ್ಲಿಯವರೆಗೂ ಕುದಿಸಬೇಕು ಅಂದರೆ ನೀರಿನ ಅಂಶ ಹೋಗಿ ಗಟ್ಟಿಯಾಗಿ ಗೊಜ್ಜು ಥರ ಆಗಬೇಕು. ಇದನ್ನು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಪಾಲಕ್ ಗೊಜ್ಜು ಕಲಸಿ ತಿಂದರೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರ. ಅದೇ ರೀತಿ ಮನೆಯಲ್ಲಿ ಸಿಗುವ ಇಂಗ್ರೀಡಿಯೆಂಟ್ಸ್ನಲ್ಲಿ ಅಡುಗೆ ಮಾಡೋಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.